ಎಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲ ನಮ್ಮ ವಾಹಿನಿ ವೀಕ್ಷಕರಿಗೆ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ದೇವರ ಇರುವಿಕೆ ಅಥವಾ ಅಸ್ತಿತ್ವದ ಬಗ್ಗೆ ಕೆಲವೊಂದು ವಿಷಯವನ್ನು ಡಿಸ್ಕಸ್ ಮಾಡಿದ್ವಿ. ಈಗ ಆ ದೇವರು ಸಗುಣನೋ ಅಥವಾ ನಿರ್ಗುಣನೋ ಅಥವಾ ಆಕಾರ ಉಳ್ಳವನೋ ಆಕಾರರಹಿತನೋ ಅನ್ನೋ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಆಕಾರರಹಿತನೋ ನಿರ್ಗುಣ ಅಂತಕ್ಕಂಥ ಪ್ರತಿಪಾದನೆ ಮಾಡಿದ ಸಾಕ್ಷಾತ್ ಶಂಕರಾಚಾರ್ಯರೇ ಕಡೆಗೆ ಅವನು ಸಗುಣನೂ ಹೌದು, ಆಕಾರ ಉಳ್ಳವನು ಹೌದು ಅಂತ ಅನೇಕ ಸ್ತೋತ್ರಗಳನ್ನು ರಚಿಸಿದ್ದಾರೆ. ಆದರೆ ನಾವು ನಿರ್ಗುಣನಾದ ಆ ಆಕಾರದ ಆ ಮೂರ್ತಿಯನ್ನು ಊಹಿಸುವುದು ಕಷ್ಟವಾಗಿದೆ. ನಾವು ಸಗುಣೋಪಾತಕರು, ಆಕಾರ ಉಳ್ಳವರು, ಅಂತಹ ದೇವರನ್ನೇ ನಾವು ಆರಾಧಿಸುವುದು, ಉಪಾಸಿಸುವುದು. ಈಗ ಅವನ ಅನೇಕ ಅವತಾರವನ್ನು ಎತ್ತಿ ಬಂದ ಅಂತ ಕೇಳಿದ್ದೀವಿ. ಅದರಲ್ಲಿ ಅವಸ್ಥೆಗಳನ್ನು ಕೇಳಿದ್ದೇವೆ. ಯಾವ ನೆಲೆ ಅಂತಂದರೆ ವೈಕುಂಠ ನೆಲೆ, ವ್ಯೂಹ ನೆಲೆ, ನಂತರ ಅವತಾರ ನೆಲೆ. ಅವತಾರ ನೆಲೆಯಲ್ಲಿ ಭೂಮಿಯನ್ನು ಕಾಪಾಡಿದ ವರಹನ ಬಗ್ಗೆ ನಾವು ಕೆಲ ವಿಷಯವನ್ನು ತಿಳಿಸುವ ಪ್ರಯತ್ನ ಮಾಡಿದೆ. ಈಗ ಯಥಾನುಶಕ್ತಿ ಉಳಿದ ಅವತಾರಗಳ ಬಗ್ಗೆ ನಾನು ಕೆಲವೊಂದು ವಿಷಯವನ್ನು ಹಂಚಿಕೊಳ್ತೀನಿ ನಿಮ್ಮ ಜೊತೆ. ಮೊದಲನೆಯಾಗಿ ಮತ್ಸ್ಯಾವತಾರ. ಮತ್ಸ್ಯಾವತಾರ ಅಂದರೆ ಮೀನಿನ ಅವತಾರ. ಹಿಂದೆ ಸತ್ಯವ್ರತ ಅಂತ ರಾಜನಿದ್ದ. ಅವನು ಅರ್ಘ್ಯ ಕೊಡೋ ಸಂದರ್ಭದಲ್ಲಿ ಒಂದು ಮೀನು ಕಾಣಿಸ್ಕೊಂತು ತನ್ನ ಕೈಯಲ್ಲಿ. ಆ ಮೀನು ದೊಡ್ಡದಾದಾಗ ಅದನ್ನು ಒಂದು ನದಿಯಲ್ಲಿ ಬಿಟ್ಟ. ಮತ್ತೂ ದೊಡ್ಡದಾದಾಗ ಅದು ಸಮುದ್ರದಲ್ಲಿ ಬಿಟ್ಟ. ಆ ಮೀನು ಮಾತಾಡಿದಾಗ ಹೇಳ್ತು, ಎಲೆ ರಾಜ, ನೀನು ಸ್ವಲ್ಪ ಹೊತ್ತಲ್ಲಿ ಪ್ರಳಯ ಆಗ್ತದೆ. ನೀನು ಆ ಸಪ್ತ ಋಷಿಗಳೊಡನೆ ಮತ್ತು ಎಲ್ಲ ಪ್ರಕೃತಿಯ ಬೀಜಗಳೊಡನೆ ನನ್ನನ್ನು ಸೇರಿಸ್ಕೊಂಡಿರ್ತೇನೆ. ಆವಾಗ ಇಡೀ ಪ್ರಪಂಚವೇ, ಇಡೀ ಬ್ರಹ್ಮಾಂಡವೇ ಅವಾಂತರ ಪ್ರಳಯಕ್ಕೊಳಗಾಗ್ತದೆ. ಅದನ್ನು ನೀನು ಕಾಪಾಡಬೇಕು ಅಂತ ಅವನು ಬೇಡ್ಕೊಂಡಾಗ, ನಾನು ಆ ಲಯವನ್ನು ಮಾಡಿದಾಗ ಆ ವೇದವನ್ನು ಹಯಗ್ರೀವ ಅಂತ ರಾಕ್ಷಸ ಅಡಗಿಸಿಟ್ಟಿದ್ದನ್ನು ನಾನು ಮೀನು ರೂಪದಲ್ಲಿ ಬಂದು ಅದನ್ನು ಮತ್ತೆ ಪ್ರಕಾಶಕ್ಕೆ ತಂದೆ. ಇದು ನನ್ನ ಅವತಾರದ ಒಂದು ಅವತಾರ.